ದಾವಣಗೆರೆಯಲ್ಲಿ ಬಿವೈ ವಿಜಯೇಂದ್ರ ಮಹಾಶಕ್ತಿ ಪ್ರದರ್ಶನ ಮತ್ತೊಂದು ರಾಜಕೀಯ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ. ದಾವಣಗೆರೆ ಸಿದ್ದರಾಮೋತ್ಸವ ಬಳಿಕ ಮತ್ತೊಂದು ಶಕ್ತಿ ಪ್ರದರ್ಶನ ಸಮಾವೇಶ ನಡೆಯಲಿದೆ. ಬಿವೈ ವಿಜಯೇಂದ್ರ ಬಣದಿಂದ ಸಮಾವೇಶಕ್ಕೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 27ಕ್ಕೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ದಾವಣಗೆರೆಯಲ್ಲಿ ಬಿಜೆಪಿ ವಿಜಯೋತ್ಸವ ಬೃಹತ್ ಸಮಾವೇಶ ನಡೆಯಲಿದೆ. ಯಡಿಯೂರಪ್ಪ ಹುಟ್ಟುಹಬ್ಬದ ದಿನದಂದೇ ವಿಜಯೋತ್ಸವ ಸಮಾವೇಶ. ಯಡಿಯೂರಪ್ಪ ಬರ್ತ್ಡೇ ದಿನವೇ ಬಲ ಪ್ರದರ್ಶನಕ್ಕೆ ಬಿಗ್ ಪ್ಲಾನ್ ನಡೆದಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಇದು. ಬೃಹತ್ ಸಮಾವೇಶಕ್ಕೆ 20 ಲಕ್ಷ ಜನರನ್ನ ಸೇರಿಸುವ ಸಂಕಲ್ಪ. ಕೇಂದ್ರ ಹಾಗೂ ರಾಜ್ಯ ನಾಯಕರನ್ನ ಈ ಸಮಾವೇಶಕ್ಕೆ ಆಹ್ವಾನ ನೀಡಲಾಗಿದೆ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲು ಒತ್ತಾಯ ಕೇಳಿ ಬಂದಿರೋದು. ದಾವಣಗೆರೆಯಲ್ಲಿ ಬಿವೈ ವಿಜಯೇಂದ್ರ ಅವರ ಮಹಾಶಕ್ತಿ ಪ್ರದರ್ಶನ ನಡೆಯುತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ ಮತ್ತೊಂದು ರಾಜಕೀಯ ಉತ್ಸವಕ್ಕೆ ದಾವಣಗೆರೆ ಸಾಕ್ಷಿಯಾಗುತ್ತೆ. ಸಿದ್ದರಾಮೋತ್ಸವದ ಬಳಿಕ ಮತ್ತೊಂದು ಶಕ್ತಿ ಪ್ರದರ್ಶನ ದಾವಣಗೆರೆಯಲ್ಲಿ ನಡೆಯಲಿದೆ. ಸಮಾವೇಶದ ಮುಖೇನ ಬಿವೈ ವಿಜಯೇಂದ್ರ ಬಣದಿಂದ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡಲಾಗಿದೆ. ಫೆಬ್ರವರಿ 27ಕ್ಕೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ದಾವಣಗೆರೆಯಲ್ಲಿ ಬಿಜೆಪಿ ವಿಜಯೋತ್ಸವ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪನವರು ಹುಟ್ಟುಹಬ್ಬ ಕೂಡ ಇದೆ. ಅದೇ ದಿನ ವಿಜಯೋತ್ಸವ ಸಮಾವೇಶ ಇದೆ. ಯಡಿಯೂರಪ್ಪ ಬರ್ತ್ಡೇ ದಿನವೇ ಬಲ ಪ್ರದರ್ಶನಕ್ಕೆ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ವಿಜಯೇಂದ್ರ ಟೀಮ್ ರೆಡಿ ಆಗಿರೋದು. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಇದು. ಬೃಹತ್ ಸಮಾವೇಶಕ್ಕೆ 20 ಲಕ್ಷ ಜನರನ್ನ ಸೇರಿಸುವಂತ ಸಂಕಲ್ಪ ಹೊಂದಿದ್ದಾರೆ ಬಿಜೆಪಿ ನಾಯಕರು. ಕೇಂದ್ರ ಹಾಗೂ ರಾಜ್ಯ ನಾಯಕರನ್ನ ಈ ಸಮಾವೇಶಕ್ಕೆ ಕರೆಯಲಾಗಿದೆ. ಈಗಾಗಲೇ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವುದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ವಿಜಯೇಂದ್ರ ಅವರ ನಾಯಕತ್ವವನ್ನ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಬಣ ಸಿಡಿದೆದ್ದಿರೋದು. ಇದರ ಜೊತೆಗೆ ಯತ್ನಾಳ್ ಅಂಡ್ ಟೀಮ್ ಅಂತೂ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಡ್ತಾನೆ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅಂತ. ಇದೆಲ್ಲದರ ನಡುವೆ ಈಗ ಈ ಒಂದು ಸಮಾವೇಶ ನಡೆಸುವ ಮುಖೇನ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅನ್ನೋ ಒತ್ತಾಯವನ್ನ ವಿಜಯೇಂದ್ರ ಅವರ ಬಣ ಇಲ್ಲಿ ಹೈಕಮಾಂಡ್ ನಾಯಕರಿಗೆ ಕೇಳಿಸುವಂತೆ ಮಾಡೋದಕ್ಕೆ ಮುಂದಾಗಿದೆ. ಬಹಳ ಪ್ರಮುಖವಾಗಿ ಈ ಒಂದು ಸಮಾವೇಶ ಸಕ್ಸಸ್ಫುಲ್ ಆಗಿ ಹೋಗ್ಬಿಟ್ರೆ, ವಿಜಯೇಂದ್ರ ಅವರ ಶಕ್ತಿ ಇಷ್ಟೊಂದಿದೆ ಅಂತ ಹೇಳಿ ಗೊತ್ತು ಮಾಡಿಬಿಟ್ರೆ ಅಲ್ಲಿಗೆ ವಿಜಯೇಂದ್ರ ಅವರನ್ನ ಟಚ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರ ಪ್ಲಾನ್ ಆಗಿದೆ. ಹಾಗಾಗಿನೇ ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನೋಡೋಣ ಯತ್ನಾಳ್ ಅಂಡ್ ಟೀಮ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ.